ಉಗಾರ ಇಥನಾಲ್ ಘಟಕ ಸ್ಥಳಾಂತರ ಮತ್ತು ಪರಿಸರ ರಕ್ಷಣೆಗಾಗಿ ನಿಲ್ಲದು ನಮ್ಮ ಹೋರಾಟ. ಪರಿಸರ ರಕ್ಷಣೆಗಾಗಿ ಸಾರ್ವಜನಿಕ ಹಿತಾಸಕ್ತಿ ಹೋರಾಟಗಾರರಾದ ಚಂದ್ರಶೇಖರ್ ಘೂಳಪ್ಪನವರ್, ಸುನಿಲ್ ಉನ್ನಾಳೆ, ಮಹೇಶ ಮೆಟಕರಿ ಮತ್ತು ಯೋಗೇಶ್ ಕುಂಬಾರ್ ಅವರು ಬೆಂಗಳೂರಿನ ಕರ್ನಾಟಕ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಗೆ ಭೇಟಿ ನೀಡಿ ನೂತನ ಅಧ್ಯಕ್ಷರಿಗೆ ಪರಿಸ್ಥಿತಿಯ ಮನವರಿಕೆ ಮಾಡಿಕೊಟ್ಟು ಉಗಾರ್ ಖುರ್ದಾ ಪಟ್ಟಣದಲ್ಲಿನ ಇಥನಾಲ್ ಘಟಕದಿಂದಾಗುವ ಪರಿಸರ ಮಾಲಿನ್ಯದ ಬಗ್ಗೆ ವಿವರಿಸಿ ಕೂಡಲೇ ಕಾರ್ಖಾನೆಯ ಇಥನಾಲ್ ಘಟಕದ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಈ ವೇಳೆ ಚಂದ್ರಶೇಖರ್ ಘೂಳಪ್ಪನವರ್ ಮಾತನಾಡಿ, ನಾವು 4 ಜನ ಸೇರಿ ಆಗಸ್ಟ್ 3 ಮತ್ತು 4 ತಾರೀಖಿನಂದು ಬೆಳಗಾವಿ ಜಿಲ್ಲಾಧಿಕಾರಿ ಅವರ ಆವರಣದಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ್ದು, ಅಲ್ಲೇ ನಮಗೆ ಜಿಲ್ಲಾಧಿಕಾರಿಗಳು, ಪರಿಸರ ಇಲಾಖೆ ಹಾಗೂ ಎಡಿಸಿ ಅವರು ಬಂದು ನಾವೆಲ್ಲ ರಿಪೋರ್ಟುಗಳನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕೇಂದ್ರ ಕಚೇರಿ ಬೆಂಗಳೂರವರಿಗೆ ಸೂಕ್ತ ಕ್ರಮಕ್ಕಾಗಿ ಸಲ್ಲಿಸಿದ್ದೇವೆ. ಅಲ್ಲಿಂದ ಕ್ರಮ ಬರಬೇಕಾಗಿದೆ ಅಂತ ನಮಗೆ ತಿಳಿಸಿ ನಮ್ಮ ಮನವೊಲಿಸಿ ನಿಮಗೇನಾದರೂ ಹೆಚ್ಚಿನ ವಿವರಣೆಗೋಸ್ಕರ ಕೇಂದ್ರ ಕಚೇರಿಗೆ ಭೇಟಿ ನೀಡಲು ತಿಳಿಸಿದ್ದರು. ಅದರಂತೆ ಇಂದು ನಾವು ಹೊಸದಾಗಿ ಬಂದಿರುವ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರವರಿಗೆ ಭೇಟಿಯಾಗಿ ಎಲ್ಲ ಸತ್ಯಗತಿಗಳನ್ನು ತಿಳಿಸಿದಾಗ ನಾವು ಕೂಡ ಎಲ್ಲ ನೋಡಿದ್ದೇವೆ. ಮುಂಬರುವ ಸಭೆಯಲ್ಲಿ ಸೂಕ್ತ ಕಾನೂನಾತ್ಮಕ ಕ್ರಮವನ್ನು ಆ ಕಾರ್ಖಾನೆಯ ವಿರುದ್ಧ ತೆಗೆದುಕೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ದಾರೆಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾವು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ್ ಪಟ್ಟಣದ ಪ್ರವಾಸಿಗಳು. ನಾವು ಅಲ್ಲಿ ಇರುವಂತಹ ಉಗಾರ್ ಸಕ್ಕರೆ ಕಾರ್ಖಾನೆಯವರ ಎಥನಾಲ್ ಘಟಕದ ವಿರುದ್ಧ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂತ, ಜಲ ಮಾಲಿನ್ಯ, ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ ಆಗ್ತಾ ಇದೆ ಅಂತ ಸುಮಾರು ವರ್ಷಗಳಿಂದ ಸರ್ಕಾರಿ ಇಲಾಖೆಗಳಿಗೆ ದೂರನ್ನು ಸಲ್ಲಿಸ್ತಾ ಬಂದಿದ್ದೀವಿ. ಅದಕ್ಕೆ ತಕ್ಕಂತೆ KSPCB ಬೆಂಗಳೂರಿನವರು 2-3 ಬಾರಿ ಹಿಯರಿಂಗ್ ಕೂಡ ನಡೆಸಿದ್ರು. ಅದರಲ್ಲಿ ಅವರಿಗೆ ಅವಕಾಶಗಳನ್ನ ಕೊಡ್ತಾ ಹೋದ್ರು ಕಾರ್ಖಾನೆಯವರಿಗೆ. ಆದರೂ ಕೂಡ ಯಾವುದೇ ರೀತಿಯ ಸುಧಾರಣೆಗಳನ್ನ ಕಂಡುಕೊಳ್ತಾ ಇಲ್ಲ ಆ ಕಾರ್ಖಾನೆಯವರು. ಹೀಗಾಗಿ ಈ ಕಾರ್ಖಾನೆಯಿಂದ ತುಂಬಾ ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ ಅಂತ ಇತ್ತೀಚೆಗೆ ವರದಿಗಳನ್ನ ಕೇಂದ್ರ ಕಚೇರಿಗೆ ಸಲ್ಲಿಸಿದ್ದಾರೆ. ಆದರೂ ಕೂಡ ಈ ಕೇಂದ್ರ ಕಚೇರಿಯಲ್ಲಿ ಇರುವಂತ ಅಧ್ಯಕ್ಷರು ಯಾಕೆ ಆ ಕಾರ್ಖಾನೆಯ ವಿರುದ್ಧ ಕ್ರಮಗಳನ್ನ ಎಸಗುತ್ತಾ ಇಲ್ಲ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾವ ಒತ್ತಡದಿಂದ ಅವರು ಇಷ್ಟು ದಿನ ಸುಮ್ಮನೆ ಕುಳಿತಿದ್ರು, ರಾಜಕೀಯ ಒತ್ತಡನೋ ಅಥವಾ ಯಾವ ರೀತಿ ಒತ್ತಡ ಅಂತ ನಮಗೆ ತಿಳಿದ ಇಲ್ಲ. ಹೀಗಾಗಿ ಈಗ ಇತ್ತೀಚೆಗಷ್ಟೇ ಆ ಚೇರ್ಮನ್ ರವರು ಕೂಡ ಈಗ ವರ್ಗಾವಣೆ ಆಗಿದ್ದಾರೆ. ಈಗ ಬೇರೆ ಚೇರ್ಮನ್ ಸಾಹೇಬರು ಬಂದಿದ್ದಾರೆ, ಅವ್ರ ಗಮನಕ್ಕೆ ಇದನ್ನೆಲ್ಲ ತಂದಿದ್ದೀವಿ. ಅವರು ಕೂಡ ಹೇಳಿದ್ದಾರೆ, ಇಲ್ಲ ನಾನು ನೋಡಿದ್ದೀನಿ, ಆದ ಕಾರ್ಖಾನೆಯ ಮೇಲೆ ಏನು ನಾವು ಕಾನೂನಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಆ ಕ್ರಮಗಳನ್ನು ನಾವು ಎಸಗ್ತೀವಿ ಅಂತ ಹೇಳಿದ್ದಾರೆ. ನಾವು ಹೋದ ವಾರದಲ್ಲಿ ಉಪವಾಸ ಸತ್ಯಾಗ್ರಹ ಕೂತಿದ್ವಿ. ಆ ಸಮಯದಲ್ಲಿ ನಮಗೆ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಬಂದು ಮನವರಿಕೆ ಮಾಡಿ, ಇಲ್ಲ ನಿಮ್ಮ ದೂರುಗಳನ್ನು ನಾವು ಕೇಂದ್ರ ಕಚೇರಿಯವರಿಗೆ ತಿಳಿಸಿದ್ದೀವಿ, ಈಗ ಹೊಸದಾಗಿ ಚೇರ್ಮನ್ ಸಾಹೇಬರು ಬಂದಿದ್ದಾರೆ, ಅವ್ರು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅಂತ ನೋಡೋಣ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಇಲ್ಲಿ ಬೆಂಗಳೂರಿನ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಿಗೆ ಹಾಗೂ ಮೆಂಬರ್ ಸೆಕ್ರೆಟರಿ ಅವರಿಗೆ ಭೇಟಿಯಾಗಿ ಅವರ ಗಮನಕ್ಕೆ ತಂದು ಎಲ್ಲ ವಿಷಯಗಳನ್ನು ತಿಳಿಸಿದ್ದೀವಿ. ಅದರ ಮೇಲೆ ಅವರು ಮುಂದಿನ ಕ್ರಮಗಳನ್ನು ಏನಂತ ತೆಗೆದುಕೊಳ್ಳುತ್ತಾರೆ ನೋಡೋಣ. ಇಷ್ಟು ಹೇಳಿ ನಮ್ಮ 2 ಮಾತು ಮುಗಿಸ್ತಾ ಇದ್ದೀವಿ.